ನಮಸ್ಕಾರ. ಚಿಂತಾಮಣಿ ತಾಲೂಕು ಇಡೀ ರಾಜ್ಯ, ಬಹುಶಃ ದೇಶದಲ್ಲೇ ಒಂದು ವಿಶಿಷ್ಟ ಯೋಜನೆಗೆ ಸಾಕ್ಷಿಯಾಗಿದೆ. ಈ ತಾಲೂಕಿನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಯೋಜನೆ ಇದಾಗಲಿದ್ದು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂ.ಸಿ. ಸುಧಾಕರ್ ಅವರ ವಿಶೇಷ ಕಾಳಜಿ ಮತ್ತು ದೂರದೃಷ್ಟಿಯ ಫಲವಾಗಿ ಚಿಂತಾಮಣಿ ನಗರದ ಸಮೀಪವಿರುವ ಸುಮಾರು 30 ಎಕರೆ ಭೂಮಿಯನ್ನು ವಿವಿಧ ಸಮುದಾಯಗಳ ಅಭಿವೃದ್ಧಿಗಾಗಿ ಆಯಾ ಸಮುದಾಯದ ಸಂಘ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ. ಬರೀ ಮಂಜೂರು ಮಾಡಿರುವುದಕ್ಕೆ ಇದು ವಿಶೇಷ ಯೋಜನೆಯಲ್ಲ. ಯಾಕೆಂದರೆ ಆಧುನಿಕ ವೈಜ್ಞಾನಿಕ ದೂರದೃಷ್ಟಿಯುಳ್ಳ ನಾಯಕರೊಬ್ಬರು ಬಹಳ ಅತ್ಯುತ್ತಮ ಆಲೋಚನೆಗಳಿಂದ ರೂಪಿಸಿರುವ ಯೋಜನೆ ಇದಾಗಿದೆ. 19 ವಿವಿಧ ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳಿಗೆ ಈ ಭೂಮಿಯನ್ನು ಹಂಚಿಕೆ ಮಾಡಲಾಗಿದ್ದು, ಇದು ಆಯಾ ಸಮುದಾಯಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ದೊಡ್ಡ ಶಕ್ತಿಯಾಗಲಿದೆ. ಈ ಭೂಮಿಯನ್ನ ಕೈವಾರ ಹೋಬಳಿಯ ನಲ್ಲಗುಟ್ಟಹಳ್ಳಿ ಗ್ರಾಮದ ಬಳಿ ನೀಡಲಾಗಿದೆ. ಇದೇ ಜಾಗದಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಐಟಿಐ ಕಾಲೇಜು ಮತ್ತು ಪ್ರವಾಸಿ ಮಂದಿರಗಳು ಸಹ ತಲೆ ಎತ್ತುತ್ತಿವೆ. ಆಯಾ ಸಮುದಾಯದ ಜನಸಂಖ್ಯೆ ಹಾಗೂ ಒಂದು ಹಿಂದುಳಿದ ಕೆಟಗರಿ ಮೇಲೆ ಅವರಿಗೆ ಭೂಮಿಯನ್ನು ಅಲೋಕೇಟ್ ಮಾಡಿದ್ದಾರೆ. ದಶಕಗಳಿಂದ ಬಾಕಿ ಉಳಿದಿದ್ದ ಈ ಬೇಡಿಕೆಯನ್ನು ಸಚಿವರು ವಿಶೇಷ ಆಸಕ್ತಿ ವಹಿಸಿ ಈಡೇರಿಸುವ ಮೂಲಕ ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಈ ಮಂಜೂರಾದ ಭೂಮಿಯು ಕೇವಲ ಖಾಲಿ ನಿವೇಶನವಲ್ಲ, ಬದಲಾಗಿ ಇದು 19 ಸಮುದಾಯಗಳ ಭವಿಷ್ಯದ ಅಭಿವೃದ್ಧಿ ಕೇಂದ್ರವಾಗಿ ರೂಪುಗೊಳ್ಳಲಿದೆ. ಹಂಚಿಕೆಯಾದ ಈ ಜಾಗದಲ್ಲಿ ಆಯಾ ಸಮುದಾಯಗಳು ತಮ್ಮ ವಿದ್ಯಾರ್ಥಿಗಳಿಗಾಗಿ ಸುಸಜ್ಜಿತ ಹಾಸ್ಟೆಲ್ಗಳು, ಶೈಕ್ಷಣಿಕ ತರಬೇತಿ ಕೇಂದ್ರಗಳು ನಿರ್ಮಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ.